ಈಗ ನಿನ್ನನ್ನು ಕಾಣುವುದಕ್ಕಾಗಿ ನಾನು ಬರುವಾಗ ಋಷಿಮುನಿಗಳೆಲ್ಲರೂ ಸಿಕ್ಕಿದ್ರು. ಆಡಿದ ಮಾತೇನು ಗೊತ್ತುಂಟ? ಈಗಾಗಲೇ ರಾಮಚಂದ್ರ ಬಂದಿದ್ದಾನೆ, ಅವನಲ್ಲಿ ಯಾರು ಏನೇ ಹೇಳಿದ್ರೆ ಅದ್ರ ಕೊಡ್ತಾನೆ ಎನ್ನುವುದಾಗಿ. ನಾನು ಬಂದ ಕಾರಣ ಬೇರೆ ಏನು ಅಲ್ಲ ರಾಮ, ನನ್ನ ಮದುವೆ ಆಗ್ತೀಯ ಅಂತ ನೋಡುವಂತ ಬಂದೆ ನಾನು. ಹೌದಯ್ಯ. ಇರಬಹುದು, ಹಾಗಂತ ನಾನು ಮದುವೆ ಆಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗಲೇ ಸೀತೆ ಎಂಬ ಆಕೆ ಜೊತೆಯಲ್ಲಿ ಮದುವೆ ಆಗಿದೆ, ಅದರಲ್ಲಿ ನಾನು ಏಕಪತ್ನಿ ವ್ರತಸ್ಥನಿದ್ದೇನೆ. ಆದ್ದರಿಂದ ನನ್ನಿಂದ ನಿನ್ನ ಆಸೆಯನ್ನ ಈಡೇರಿಸಲಿಕ್ಕೆ ಆಗುದಿಲ್ಲ. ಹಾಗಂತ ನನಗೆ ಮದುವೆ ಆಗಬೇಕು ಅಂತ ಆದ್ರೆ ನೀ ಪ್ರಯತ್ನ ಮಾಡುದಾದ್ರೆ ದಾರಿ ತೋರಿಸ್ತೇನೆ. ಹೇಗೆ? ಸ್ವಲ್ಪ ಮುಂದೆ ನೋಡು. ನೋಡಿದೆ, ಒಬ್ಬ ಸಣ್ಣವ ನಿಂತಿದ್ದಾನಲ್ಲ, ಹೌದಲ್ಲ, ಆತ ಬೇರೆ ಯಾರು ಅಲ್ಲ, ನನ್ನ ತಮ್ಮ ಲಕ್ಷ್ಮಣ. ಅವನು ಹೌದೌದು. ಅವನಲ್ಲಿ ಹೋಗಿ ಕೇಳು, ನನ್ನನ್ನು ಮದುವೆ ಆಗ್ಬೇಕು ನೀನು ಅಂತ. ಒಮ್ಮೆ ಅವ ಒಪ್ಪಿ ಮದುವೆ ಆದ್ರೆ ಅವನ ಮದುವೆ ಇಲ್ಲೇ ಇದ್ಬಿಡು. ಹೌದಾ? ಹಾಗೆ ಮಾಡ್ತೇನೆ ರಾಮ. ಹಾಗೆ